ಲೇಡೀಸ್ ಅಂಡ್ ಜೆಂಟಲ್ಮನ್, ರಾಜ್ಯ ಕಾಂಗ್ರೆಸ್ ಪಕ್ಷದಲ್ಲಿ ಈಗ ಮತ್ತೊಂದು ಸುತ್ತಿನ ಬಣ ಬಡಿದಾಟ ಶುರುವಾಗಿದೆ. ಆ ಬಡಿದಾಟ ಶುರುವಾಗಿರ್ತಕ್ಕಂಥದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಥವಾ DCM ಆಗಿರ್ತಕ್ಕಂಥ DK ಶಿವಕುಮಾರ್ ನಡುವೆ ಅಲ್ಲ, ರಾಜ್ಯ ಸರ್ಕಾರದ ಪ್ರಭಾವಿ ಸಚಿವರೊಬ್ಬರು ಮತ್ತು DK ಶಿವಕುಮಾರ್ ನಡುವೆ ಈ ಒಂದು ಒಳಗೆ ಆಗಿರ್ತಕ್ಕಂಥ ಗುಪ್ತ ಒಂದು ಹೊಡೆದಾಟ ಬಡದಾಟ ಶುರುವಾಗಿರ್ತಕ್ಕಂಥದ್ದು. ಹಾಗಾದರೆ ಅದು ಏನು ಮಾಡಲಿಕ್ಕೆ ಹೊರಟಿದ್ದಾರೆ DK ಶಿವಕುಮಾರ್ ಅವರ ವಿರುದ್ಧ? DK ಶಿವಕುಮಾರ್ ಅವರ ವಿರುದ್ಧ ತಮ್ಮ ಅಸ್ತಿತ್ವವನ್ನು ಸಾಬೀತುಪಡಿಸಲಿಕ್ಕೆ ಹೋರಾಟ ಮಾಡ್ತಾ ಇರತಕ್ಕಂಥ ಆ ಸಚಿವ ಯಾರು, ಏನದು ವಿಚಾರ ಅನ್ನುವಂಥದ್ದನ್ನು ಇವತ್ತಿನ ಎಕ್ಸ್ಪ್ಲೇನರ್ನಲ್ಲಿ ನಾನು ಹೇಳ್ತೀನಿ. ನೀವು ನೋಡ್ತಾ ಇದ್ದೀರಾ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನಾನು ಹಬೀಬ್ ದಂಡಿ. ಎಸ್ ವೀಕ್ಷಕರೇ, DCM DK ಶಿವಕುಮಾರ್ ಕಳೆದ 4-5 ದಿನಗಳಿಂದ ದೊಡ್ಡ ಮಟ್ಟದ ಒಂದು ಮೌನಕ್ಕೆ ಜಾರಿಬಿಟ್ಟಿದ್ದಾರೆ. ಯಾವುದೇ ರೀತಿಯ ಒಂದು ವಿವಾದಕ್ಕೆ ಒಳಗಾಗುವಂಥ ಹೇಳಿಕೆಗಳನ್ನು ಕೊಡ್ತಿಲ್ಲ, ಮಾಧ್ಯಮದವರಿಗೆ ಯಾವುದೇ ರೀತಿಯ ಭಿನ್ನಾಭಿಪ್ರಾಯ ಉಂಟಾಗುವಂಥ ಹೇಳಿಕೆಗಳನ್ನು ಕೂಡ ಕೊಡ್ತಿಲ್ಲ. ಇದೆಲ್ಲದರ ನಡುವೆ CM ಸಿದ್ದರಾಮಯ್ಯನವರು ಕೂಡ ತಮ್ಮ ಬೆಂಬಲಿಗರನ್ನು ಕಟ್ಕೊಂಡು ಡಿನ್ನರ್ ಮೀಟಿಂಗ್ ಆಯೋಜಿಸಿರ್ತಕ್ಕಂಥದ್ದು ಕೂಡ DK ಶಿವಕುಮಾರ್ ಅವರ ಒಂದು ಮೌನಕ್ಕೆ ಕಾರಣವಾಗಿದೆ. ಅಂದರೆ DK ಶಿವಕುಮಾರ್ ಅವರ ಡಿನ್ನರ್ ಮೀಟಿಂಗ್ಗಿಂತ ಮುಂಚೆನೇ ಇವರು ಡಿನ್ನರ್ ಮೀಟಿಂಗ್ ಕರೆದಿರತಕ್ಕಂಥದ್ದು ದೊಡ್ಡ ಮಟ್ಟದ ಒಂದು ಸೈಲೆನ್ಸ್ ಅನ್ನ DK ಶಿವಕುಮಾರ್ ಅವರಿಂದ ನಾವು ಕಾಣ್ತಾ ಇದ್ದೀವಿ. ಇದ್ರ ಜೊತೆಗೆ ಒಂದು ದೊಡ್ಡ ಬೆಳವಣಿಗೆ ನಡೆದಿದೆ. ಅದೇನಪ್ಪಾ ಅಂತಂದ್ರೆ, ಮೊನ್ನೆ ಬಜೆಟ್ಗಿಂತ ಒಂದು ದಿನ ಮೊದಲು ಕೊಲ್ಲಾಪುರಕ್ಕೆ ಹೋಗಿ, ಹೈದರಾಬಾದ್ ಮದುವೆಗೆ ಹೋಗಿ ಅಲ್ಲಿಂದ ಕೊಲ್ಲಾಪುರಕ್ಕೆ ಹೋಗಿರ್ತಕ್ಕಂಥ DK ಶಿವಕುಮಾರ್ ಅಲ್ಲಿಂದ ಬೆಳಗಾವಿಯ ಚಿಕ್ಕೋಡಿಗೆ ಹೋಗಿ ಚಿಕ್ಕೋಡಿಯ ಅಜ್ಜಯ್ಯನ ಮಠಕ್ಕೆ ಭೇಟಿ ನೀಡಿ ಅಲ್ಲಿ ನಮಸ್ಕಾರ ಹಾಕಿ ಬಂದುಬಿಟ್ರು. ಒಳ್ಳೆಯದನ್ನು ಮಾಡಪ್ಪ ಅಂತಂದೇಳಿ ಬರ್ತಾ ಅಲ್ಲೊಂದು ಕೆಲಸವನ್ನು ಮಾಡಿದ್ರು. ಏನು ಮಾಡಿದ್ರು? ಎದುರಿಗೆ ಸಿಕ್ಕಿರ್ತಕ್ಕಂಥ ಮಾಧ್ಯಮದವರ ಎದುರಿಗೆ ಒಂದು ಮಾತನ್ನು ಹೇಳಿಬಿಟ್ರು. ಆ ಮಾತೆ ಇವತ್ತು ರಾಜ್ಯ ಕಾಂಗ್ರೆಸ್ನಲ್ಲಿ ಅಲ್ಲೋಲ ಕಲ್ಲೋಲ ಹುಟ್ಟು ಹಾಕ್ತಾ ಇದೆ. ಅವ್ರು ಹೇಳಿರ್ತಕ್ಕಂಥದ್ದೇನು? ಬೆಳಗಾವಿ ಜಿಲ್ಲೆಯನ್ನ ವಿಭಾಗ ಮಾಡಿ ಚಿಕ್ಕೋಡಿ ಜಿಲ್ಲೆಯನ್ನಾಗಿ, 2ನೇ ಜಿಲ್ಲೆಯನ್ನಾಗಿ ಮಾಡ್ತೀವಿ ಅನ್ನೋಂಥ ಒಂದು ಮಾತನ್ನು ಹೇಳಿಬಿಟ್ರು. ಹಂಗೆ ನೋಡಿದರೆ ಚಿಕ್ಕೋಡಿ, ಬೆಳಗಾವಿ ಮತ್ತು ಬೆಳಗಾವಿಯಲ್ಲಿ ಚಿಕ್ಕೋಡಿ, ಗೋಕಾಕ ಅಥವಾ ಅಥಣಿ ಜಿಲ್ಲೆಗಳನ್ನು ಡಿವೈಡ್ ಮಾಡಬೇಕು ಅನ್ನೋಂಥ ಮಾತು ಕೇಳಿ ಬರ್ತಾ ಇದೆ. ಚಿಕ್ಕೋಡಿ ಜಿಲ್ಲೆಯನ್ನಾಗಿ ಆದಷ್ಟು ಬೇಗ ಮಾಡ್ತೀವಿ ಅನ್ನೋಂಥ ಮಾತನ್ನು ಹೇಳಿ ಏನೋ ಬಂದುಬಿಟ್ರು. ಈಗ ಅದು ರಾಜಕೀಯ ತಂತ್ರವಾಗಿ ಪರಿಣಮಿಸ್ತಾ ಇದೆ. ಕಳೆದ 3-4 ದಿನಗಳಿಂದ ಬೆಳಗಾವಿಯಲ್ಲಿ ಒಂದು ರೀತಿಯ ದೊಡ್ಡ ಮಟ್ಟದ ಸಂಚಲನವನ್ನು ಹುಟ್ಟು ಹಾಕಿದೆ. ಅಲ್ಲ, ಹಂಗೆ ನೋಡೋಕೆ ಹೋದರೆ DCM ಆಗಿ ಒಂದು ಜಿಲ್ಲೆಯನ್ನು ಡಿವೈಡ್ ಮಾಡ್ತೀವಿ ಆಡಳಿತಾತ್ಮಕ ಕಾರಣದಿಂದ ಅಂತ ಹೇಳುವಂಥ ಎಲ್ಲ ರೈಟ್ಸು ಕೂಡ DK ಶಿವಕುಮಾರ್ ಅವ್ರಿಗಿದೆ. ಆದರೆ ಈ ಹೊತ್ತಲ್ಲಿ DK ಶಿವಕುಮಾರ್ ಹೇಳಿರ್ತಕ್ಕಂಥ ಮಾತು ಯಾರ ಕಡೆಗೆ ಅವರು ಬಂದುಕಿಟ್ಟು ಹೇಳಿದ್ರು ಅನ್ನುವಂಥದ್ದು ನಿಸ್ಸಂದೇಹವಾಗಿ ಇಲ್ಲಿ ನಮಗೆ ಕಾಣುವಂಥದ್ದು ಬೆಳಗಾವಿ ಜಿಲ್ಲೆಯ ರಾಜಕಾರಣದ ಮೇಲೆ, ಬೆಳಗಾವಿ ಜಿಲ್ಲೆಯ ಮೇಲೆ ಹಿಡಿತಾ ಇಟ್ಕೊಂಡಿರ್ತಕ್ಕಂಥ ರಾಜಕಾರಣಿಗಳ ಮೇಲೆ. ಹಾಗಾದರೆ ಇವತ್ತಿಗೆ ಬೆಳಗಾವಿ ಜಿಲ್ಲೆಯ ಮೇಲೆ ತಮ್ಮ ಪ್ರಭುತ್ವವನ್ನು ಸ್ಥಾಪಿಸಿರ್ತಕ್ಕಂಥವ್ರು ಯಾರು? ಎಸ್, ನೀವು ಸರಿಯಾಗಿದ್ದೀರಾ. ನೋ ಡೌಟ್ ಅದು ಜಾರಕಿಹೊಳಿ ಬ್ರದರ್ಸ್ ಅನ್ನುವಂಥದ್ದು ಅಲ್ವಾ? ಸತೀಶ್ ಜಾರಕಿಹೊಳಿ, ರಮೇಶ್ ಜಾರಕಿಹೊಳಿ, ಬಾಲಚಂದ್ರ ಜಾರಕಿಹೊಳಿ, ಲಖನ್ ಜಾರಕಿಹೊಳಿ, ಹೀಗೆ 4-5 ಜನ ಸಹೋದರರಿದ್ದಾರಲ್ಲ, ಇವರೆಲ್ಲರೂ ಕೂಡ ಇವತ್ತು ಬೆಳಗಾವಿ ರಾಜಕಾರಣವನ್ನು ತಮ್ಮ ಹಿಡಿತದಲ್ಲಿ ಇಟ್ಕೊಂಡಿದ್ದಾರೆ. ಅಲ್ಲೇ ಇರ್ತಕ್ಕಂಥದ್ದು ಮರ್ಮ. DK ಶಿವಕುಮಾರ್ ನಾನು ಈ ಜಿಲ್ಲೆಯನ್ನು ಬದಲಾಯಿಸ್ತೀನಿ ಅನ್ನುವಂಥದ್ದು. ಹಾಗಾದರೆ ಯಾಕೆ ಹೇಳಿದರು? DK ಶಿವಕುಮಾರ್ ಇವರು ಹೇಳಿರೋದ್ರ ಹಿಂದೆ ಬೇರೆ ರಾಜಕೀಯದ ಕಾರಣಗಳು ಏನಾದರೂ ಇದಾವ, ಒಳತಂತ್ರಗಳೇನಾದರೂ ಇದಾವ, ಒಳ ಸುಳಿಗಳೇನಾದರೂ ಇದಾವ ಅನ್ನುವಂಥದ್ದು ಇವತ್ತು ಚರ್ಚೆಗೆ ಗ್ರಾಸವಾಗ್ತಾ ಇದೆ ಅಲ್ವಾ? ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರೇ ಹೇಳಿಲ್ಲ. ಯಾಕಂದರೆ ಸತೀಶ್ ಜಾರಕಿಹೊಳಿ ಅವರು ಸಿದ್ದರಾಮಯ್ಯನವರಿಗೆ ಪರಮಾಪ್ತರು, ಗಳಸ್ಯ ಕಂಠಸ್ಯರು. ಆದರೆ ಅವರೇ ಸಿದ್ದರಾಮಯ್ಯನವರೇ ಹೇಳಿಲ್ಲ, ಸತೀಶ್ ಜಾರಕಿಹೊಳಿನೇ ಹೇಳಿಲ್ಲ ನಾವು ಆದಷ್ಟು ಬೇಗ ಈ ಜಿಲ್ಲೆಯನ್ನು 2 ಹೋಳು ಮಾಡ್ತೀವಿ ಅನ್ನುವಂಥದ್ದು. ಆದರೆ DK ಶಿವಕುಮಾರ್ ಯಾಕೆ ಹೇಳಿದರು ಅನ್ನುವಂಥ ಚರ್ಚೆ ಇವತ್ತು ಹುಟ್ಕೊಂಡಿದೆ. ಇದಕ್ಕೆ ಮೂಲ ಕಾರಣ ಇನ್ನೊಂದಿದೆ. ಏನು ಗೊತ್ತಾ ವೀಕ್ಷಕರೇ? ಕಳೆದ ಬಜೆಟ್ ಮಂಡನೆಯಾದ ನಂತರ ಸತೀಶ್ ಜಾರಕಿಹೊಳಿ ಬೈ ಎಲೆಕ್ಷನ್ನಲ್ಲಿ ಅಲ್ಲಿನ ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣ ಜಿಲ್ಲೆಯ 2 ಬೈ ಎಲೆಕ್ಷನ್ ಕ್ಷೇತ್ರಗಳಿದ್ದಾವಲ್ಲ, ಆ ಕ್ಷೇತ್ರಗಳೇ ಸಕ್ರಿಯವಾಗಿ ತೊಡಗಿಸ್ಕೊಂಡು ಬಿಟ್ಟಿದ್ದಾರೆ. ಅಲ್ಲಿ ಮತದಾರರನ್ನು ಭೇಟಿ ಮಾಡುವಂಥದ್ದು, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರನ್ನು ಭೇಟಿ ಮಾಡೋದು, ಪಕ್ಷವನ್ನು ಕಟ್ಟುವಂಥದ್ದು ಮತ್ತು ಅಲ್ಲಿ ಅಭ್ಯರ್ಥಿಯ ಆಯ್ಕೆಯನ್ನು ಮಾಡುವಂಥದ್ದು, ಅಲ್ಲಿ ಇರತಕ್ಕಂಥ ಸ್ಥಳೀಯ ನಾಯಕರ ಒಪಿನಿಯನ್ನು ತೆಗೆದುಕೊಂಡು ಯಾರಿಗೆ ನಿಲ್ಲಿಸಿದರೆ ಚೆನ್ನಾಗಿ, ಯಾರು ಗೆಲ್ಲುವ ಅಭ್ಯರ್ಥಿ ಅನ್ನುವಂಥ ಒಂದು ದೊಡ್ಡ ವರದಿನೇ ಅವರು KPCC ಸಮೀಕ್ಷಾ ತಂಡ ಅನ್ನೋ ಹೆಸರಿನಲ್ಲಿ ಅವರು ಮಾಡ್ತಾ ಇದ್ದಾರೆ. ಅಂದರೆ ಇಂಡೈರೆಕ್ಟ್ ಆಗಿ KPCC ಅಧ್ಯಕ್ಷ ಸ್ಥಾನದ ಜವಾಬ್ದಾರಿಯನ್ನು ಇವರು ವಹಿಸಿಕೊಂಡಿದ್ದಾರೆ. ಹಾಗೆ ನೋಡಿದರೆ ಬೈ ಎಲೆಕ್ಷನ್ಗಳನ್ನು ಒಂದು ಪಕ್ಷದ ಅಧ್ಯಕ್ಷ ಬಂದು ನಿಂತ್ಕೊಂಡು ಅಲ್ಲಿ ಜವಾಬ್ದಾರಿ ಮಾಡಬೇಕಿತ್ತು. ಆದರೆ DK ಶಿವಕುಮಾರ್ ಬದಲಾಗಿ ಸತೀಶ್ ಜಾರಕಿಹೊಳಿ ಮಾಡ್ತಾ ಇದ್ದಾರೆ. ಇದು ಬಹುತೇಕ DK ಶಿವಕುಮಾರ್ ಅವರಿಗೆ ಸಿಟ್ಟಿಗೆದ್ದಿರ್ತಕ್ಕಂಥ ಸಾಧ್ಯತೆ ಇರಬಹುದು ಅನ್ನುವಂಥದ್ದು. ಏನಿವೆ, ಈಗ DK ಶಿವಕುಮಾರ್ ಒಂದು ಹೇಳಿಕೆ ಕೊಟ್ಟಿದ್ದಾರಲ್ವಾ, ಚಿಕ್ಕೋಡಿಯನ್ನು ಬೆಳಗಾವಿಯಿಂದ ನಾವು ವಿಭಾಗಿಸಿ 2ನೇ ಜಿಲ್ಲೆಯನ್ನಾಗಿ ಮಾಡ್ತೀವಿ ಅನ್ನುವಂಥದ್ದು. ಇದರ ಹಿಂದೆ ಇರತಕ್ಕಂಥ ಪ್ರಮುಖ 5 ಕಾರಣಗಳನ್ನು ನಾನು ನಿಮಗೆ ಹೇಳ್ತೀನಿ.
ಎಸ್ ವೀಕ್ಷಕರೇ, ಹಾಗಾದರೆ ಬೆಳಗಾವಿಯನ್ನು ಚಿಕ್ಕೋಡಿ ಜಿಲ್ಲೆಯನ್ನಾಗಿ ಬೆಳಗಾವಿಯಿಂದ ಡಿವೈಡ್ ಮಾಡೋದರಲ್ಲಿ ಇರತಕ್ಕಂಥ ಮೊದಲನೇ ಕಾರಣ, ಬೆಳಗಾವಿ ರಾಜಕಾರಣವನ್ನು ಬೇರ್ಪಡಿಸುವುದು ಬಹಳ ಮುಖ್ಯ. ಯಾಕಂದರೆ ಈಗ ಕೇವಲ ಒಂದೇ ಒಂದು ಕುಟುಂಬಕ್ಕೆ ಅದಿದೆ. ಹಾಗಾಗಿ ಚಿಕ್ಕೋಡಿ ಬೆಳಗಾವಿ ಅಂತ ಮಾಡಿಬಿಟ್ರೆ ಈ ರಾಜಕಾರಣಿಗಳು ಅಂದರೆ ತಾವು ಯಾರ ಮೇಲೆ ಇಂಡೈರೆಕ್ಟ್ ಆಗಿ ಟಾರ್ಗೆಟ್ ಮಾಡಿದ್ದಾರೋ ಅವರು ಒಂದು ಜಿಲ್ಲೆಗೆ ಸೀಮಿತ ಆಗ್ತಾರೆ. ಚಿಕ್ಕೋಡಿಯಲ್ಲಿ ತನ್ನದೇ ಆಗಿರ್ತಕ್ಕಂಥ ರಾಜಕಾರಣವನ್ನು ನಾನು ಸ್ಥಾಪಿಸಬಹುದು ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಅವರ ಮೊದಲ ದೂರಾಲೋಚನೆ. ಎರಡನೇ ದೂರಾಲೋಚನೆ, ಜಾರಕಿಹೊಳಿ ಸಹೋದರರಿದ್ದಾರಲ್ಲ, ನಾನು ಹೇಳಿದಾಗೆ ರಮೇಶ್ ಜಾರಕಿಹೊಳಿ, ಸತೀಶ್ ಜಾರಕಿಹೊಳಿ, ಬಾಲಚಂದ್ರ ಜಾರಕಿಹೊಳಿ, ಲಖನ್ ಜಾರಕಿಹೊಳಿ, ಇವರೆಲ್ಲರ ಒಂದು ಮೊನೋಪಲಿಯಲ್ಲಿ ನಡೀತಾ ಇದೆಯಲ್ಲ, ಅದನ್ನು ಕಡಿತ ಮಾಡಿ ಆ ಇಡೀ ಬೆಳಗಾವಿ ಜಿಲ್ಲೆಯ ರಾಜಕಾರಣದ ಹಿಡಿತವನ್ನು ತಮ್ಮ ಬೆಂಬಲಿಗರ ಸುಪರ್ದಿಗೆ ತೆಗೆದುಕೊಳ್ಳುವಂಥದ್ದು ಎರಡನೇ ಕಾರಣ. ಮೂರನೇ ಕಾರಣ ಯಾವುದು ಅಂದರೆ, ಹಾಗಾದರೆ ಜಾರಕಿಹೊಳಿ ಅವ್ರು ಬಿಟ್ಟರೆ ಇನ್ನು ಉಳಿದಿರೋರು ಯಾರಲ್ಲಿ? ಎಸ್, ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಳಗಾವಿಯ ಸಚಿವೆ ಮತ್ತು ಲಕ್ಷ್ಮಣ ಸವದಿ ಮತ್ತಿತರ ಸಾಕಷ್ಟು ಜನ ಕಾಂಗ್ರೆಸ್ ಶಾಸಕರು ಕೂಡ ಅಲ್ಲಿರ್ತಕ್ಕಂಥದ್ದು. ಅವರೆಲ್ಲರೂ ಕೂಡ ಎರಡನೇ ಪವರ್ ಸೆಂಟರ್ ಆಗಿ ಬೆಳಗಾವಿಯಲ್ಲಿ ರೂಪಿಸುವಂಥದ್ದು ಡಿ ಕೆ ಶಿವಕುಮಾರ್ ಅವರಿಗಿರ್ತಕ್ಕಂಥ ಮೂರನೇ ಕಾರಣ. ನಾಲ್ಕನೇ ಕಾರಣ, ತಮ್ಮ ಬೆಂಬಲಿಗರ ಶಾಸಕರ ಸಂಖ್ಯೆಯನ್ನು ಹೆಚ್ಚು ಮಾಡಿಕೊಳ್ಳುವಂಥದ್ದು. ಈಗಾಗಲೇ ಒಂದಷ್ಟು ಜನ ಡಿ ಕೆ ಶಿವಕುಮಾರ್ ಅವರಿಗೆ ಬೆಂಬಲಿಗರಿದ್ದಾರೆ ಅಲ್ವಾ. ಯಾವಾಗ ಸಿ ಎಂ ಸ್ಥಾನದ ಜಗಳ ಎದ್ದಿನಲ್ಲಿತ್ತೋ ಆವಾಗ ನಮ್ಮ ಕಡೆಗೆ 18 ಜನ ಇದ್ದಾರೆ, 30 ಜನ ಇದ್ದಾರೆ, 40 ಜನ ಇದ್ದಾರೆ, 60 ಜನ ಇದ್ದಾರೆ ಅಂತ ಹೇಳ್ತಾರೆ. ಈಗ ಚಿಕ್ಕೋಡಿ ಜಿಲ್ಲೆಯನ್ನು ಮಾಡಿ ಅಲ್ಲಿ ತಮ್ಮ ಬೆಂಬಲಿಗರನ್ನ ನಿಲ್ಲಿಸಿ ಗೆಲ್ಲಿಸ್ಕೊಂಡು ಬಂದರೆ ಹೇಗೆ ಬಳ್ಳಾರಿಯಲ್ಲಿ ನಾರಾ ಭರತ್ ರೆಡ್ಡಿ, ಈ ಕಡೆ ರಾಮನಗರದಲ್ಲಿ ಇಕ್ಬಾಲ್ ಹುಸೇನ್, ಮಂಡ್ಯದಲ್ಲಿ ಗಣಿಗಾ ರವಿ, ಮದ್ದೂರಲ್ಲಿ ಕದಲೂರು ಉದಯ್, ಈ ರೀತಿ ನಿಮಗೊಂದು ಲಿಸ್ಟ್ ಸಿಗುತ್ತೆ. ಕುಣಿಗಲ್ ಡಾಕ್ಟರ್ ರಂಗನಾಥ್ ಅವರು, ಈ ಥರದ ಸಂಖ್ಯೆಯನ್ನು ಜಾಸ್ತಿ ಮಾಡಿಕೊಳ್ಳುವಂಥದ್ದು ಡಿ ಕೆ ಶಿವಕುಮಾರ್ ಅವರ ನಾಲ್ಕನೇ ಪ್ರಮುಖ ಅಜೆಂಡಾ. ಈ ಮೂಲಕ ಒಂದೇ ಕಲ್ಲಿಗೆ 3 ಹಕ್ಕಿಯನ್ನು ಹೊಡೆಯುವಂಥದ್ದು. ನಾನು ಹೇಳಿದಾಗೆ ಜಾರಕಿಹೊಳಿ ಸಹೋದರರ ಸ್ಟ್ರೆಂತನ್ನು, ರಾಜಕೀಯ ಪ್ರಭಾವವನ್ನು ಕಡಿಮೆ ಮಾಡುವಂಥದ್ದು ಮತ್ತು ಅದರ ಜೊತೆಗೆ ಬೆಳಗಾವಿಯಲ್ಲಿ ಪರ್ಯಾಯ ರಾಜಕಾರಣವನ್ನು ಹುಟ್ಟು ಹಾಕುವಂಥದ್ದು ಮತ್ತು ತಮ್ಮ ಬೆಂಬಲಿಗರ ಶಾಸಕರ ಸಂಖ್ಯೆಯನ್ನು ಹೆಚ್ಚು ಮಾಡಿಕೊಂಡು ಸಿ ಎಂ ಸ್ಥಾನವನ್ನು ಗಳಿಸುವಂಥ ದೂರಾಲೋಚನೆ ಡಿ ಕೆ ಶಿವಕುಮಾರ್ಗೆ ಇದೆ. ಹಾಗಾಗಿ ಈ ಜಿಲ್ಲೆಯನ್ನು ಒಡಿಲಿಕ್ಕೆ ಅಥವಾ 2 ಹೋಲ್ಡ್ ಮಾಡಲಿಕ್ಕೆ ಆಡಳಿತದ ಹೆಸರನ್ನು ಹೇಳಿ ಹೊರಟಿದ್ದಾರೆ ಅನ್ನುವಂಥದ್ದು ಅಲ್ಲಿ ಬೆಳಗಾವಿ ರಾಜಕಾರಣಿಗಳು ಮಾತನಾಡಿಕೊಳ್ತಾ ಇರ್ತಕ್ಕಂಥ ಮಾತು. ಹಾಗಾಗಿ ಅಲ್ಲಿರ್ತಕ್ಕಂಥ ಈ ಒಂದು ಡಿ ಕೆ ಶಿವಕುಮಾರ್ ಅವರ ಪ್ರಯತ್ನಕ್ಕೆ ಜಾರಕಿಹೊಳಿ ಬ್ರದರ್ಸ್ರವರ ಏನು ಬೆಂಬಲಿಗರಿಗೆ ಏನು ಹೇಳ್ತಾರೆ, ಅದರಲ್ಲೂ ಪ್ರಮುಖವಾಗಿ ಸತೀಶ್ ಜಾರಕಿಹೊಳಿ ಏನಿದ್ದಾರೆ ಗೊತ್ತಾ, ಈಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರ ಮುಖ್ಯಮಂತ್ರಿ ಆಗಬೇಕು ಅಂತಂದರೆ ಪ್ರಮುಖ ಸ್ಪರ್ಧೆ ಸತೀಶ್ ಜಾರಕಿಹೊಳಿ. ಯಾಕಂದರೆ ಅಹಿಂದ ನಾಯಕರಾಗಿ ಮತ್ತು ಒಂದು ಹಿಡಿತವನ್ನು ಇಟ್ಕೊಂಡಿರ್ತಕ್ಕಂಥ ನಾಯಕರಾಗಿ ಸತೀಶ್ ಜಾರಕಿಹೊಳಿ ಇರ್ತಕ್ಕಂಥದ್ದು ಪ್ರಮುಖ ಟಗ್ ಆಫ್ ವಾರ್ ಕೊಡುವಂಥದ್ದು, ಅವರಿಗೆ ಫೈಟ್ ಮಾಡುವಂಥದ್ದು ಡಿ ಕೆ ಶಿವಕುಮಾರ್ಗೆ ಸತೀಶ್ ಜಾರಕಿಹೊಳಿ. ಅವರನ್ನು ರಾಜಕೀಯ ಹಿಡಿತದಿಂದ ಕಡಿಮೆ ಮಾಡಬೇಕು. ಜೊತೆಗೆ ರಮೇಶ್ ಜಾರಕಿಹೊಳಿ ಇದ್ದಾರಲ್ಲ, ಅವರು ಕೇವಲ ಸ್ಪರ್ಧಿಯಲ್ಲ, ಅವರು ರಾಜಕೀಯ ವಿರೋಧಿ. ಡಿ ಕೆ ಶಿವಕುಮಾರ್ ಅವರಿಗೆ ಕಟ್ಟ ರಾಜಕೀಯ ವಿರೋಧಿಯಾಗಿರ್ತಕ್ಕಂಥವರು. ಹಾಗಾಗಿ ಈ ತಮ್ಮ ಒಂದು ರಾಜಕೀಯ ದೂರಾಲೋಚನೆಯನ್ನು, ಅಸ್ತಿತ್ವವನ್ನು ಸಾಬೀತು ಮಾಡಿಕೊಳ್ಳಿಕ್ಕೆ ಡಿ ಕೆ ಶಿವಕುಮಾರ್ ಈ ಒಳ ಕಲ್ಲೇಟನ್ನು ಹೊಡಿತಿದ್ದಾರೆ, ಒಳ ಏಟನ್ನು ಹೊಡಿತಿದ್ದಾರೆ, ಒಳ ಮರ್ಮಗಳನ್ನು ನಡೆಸ್ತಿದ್ದಾರೆ ಅನ್ನುವಂಥದ್ದು ಸಾಬೀತಾಗ್ತಿದೆ. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್. ಬೆಳಗಾವಿ ಜಿಲ್ಲೆಯನ್ನು ಆಡಳಿತಾತ್ಮಕ ಕಾರಣದಿಂದ 2-3 ಭಾಗ ಮಾಡಿ ಅಲ್ಲಿರ್ತಕ್ಕಂಥ ಒಂದು ರಾಜಕಾರಣವನ್ನು ಹತೋಟಿಗೆ ತೆಗೆದುಕೊಳ್ಳೋ ಹಿಂದೆ ಇರತಕ್ಕಂಥ ಒಳಸುಳಿಗಳನ್ನು, ಒಳಮರ್ಮಗಳನ್ನು ನಾನು ನಿಮಗೆ ಹೇಳಿದ್ದೀನಿ. ಮತ್ತೊಂದು ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಫೋಕಸ್ ಟಿವಿ.